ನಾನು ನಿಂಗೆ ಕೇಳ್ತೀನಿ, ಸಂದರ್ಶನ ಮಾಡ್ತೀನಿ. ದೇವ್ರ ಸತ್ಯನ ಜ್ಯೋತಿಷ್ಯ ಸತ್ಯವಾ? ಓಪನ್ಗಳು ನೀವು ಮಮತಾಜ್ ಹೇಳ್ಬೇಕು. ಇವರೆಲ್ಲ ಹಿಂದೂಗಳೇ ತಾನೆ, ಇವ್ರೇನು ಅಲ್ಲಾಹ್ ಅಕ್ಬರ್ಗಳ? ಮತ್ ಕೆಡಿಸ್ತಿರೋದು ಯಾರು? ರಾಹು ಮುಸ್ಲಿಂ ಅಂತ, ನಾವು ರಾಹುವನ್ನ ಮುಸ್ಲಿಂ ಅಂತೀವಿ, ಕೇತುವನ್ನ ಕ್ರಿಶ್ಚಿಯನ್ ಅಂತೀವಿ. ಎಳೆಯವ್ರನ್ನ ಬೀದಿಗೆ ತುಳಿಯವ್ರ ತೊಲೆನ ತುಳಿದ್ ನಿನ್ ಕಾಲನ್ ತೊಳ್ಕೋ ಗಂಗೆಲಿ. ಹಿಂದೂ ಧರ್ಮದಲ್ಲಿ ಮಾತಾಡಿದೆ. ಹಿಂದೂ ಅನ್ನೋದೊಂದು ಧರ್ಮ ಅಲ್ಲ, ಅದು ತಿಳ್ಕೊಬೇಕು. ಅದು ಎಜುಕೇಶನ್, ಅದೆಲ್ಲರಿಗೂ ಬೇಕು. ಯಾಕಂದ್ರೆ ದೇವ್ರಿದಾನ, ದೇವ್ರ ಸತ್ಯನ ಜ್ಯೋತಿಷ್ಯ, ನಾನು ನಿಂಗೆ ಕೇಳ್ತೀನಿ, ಸಂದರ್ಶನ ಮಾಡ್ತೀನಿ. ದೇವ್ರ ಸತ್ಯನ ಜ್ಯೋತಿಷ್ಯ ಸತ್ಯವಾ? ಓಪನ್ಗಳು ನೀವು ಮಮತಾಜ್ ಹೇಳ್ಬೇಕು. ದೇವ್ರ ಸತ್ಯನ ಜ್ಯೋತಿಷ್ಯ ಸತ್ಯನ? ದೇವ್ರು ಅಂತ ಹೇಳವ ಅಲ್ಲ. ಯಾಕೆ ನೀನ್ ರಾಮನ್ ದೇವ್ರು ಅಂತೀಯ, ನಾನು ಅಲ್ಲ ಅಂತೀನಿ. ಇವನ್ ಕೃಷ್ಣನ್ ದೇವ್ರು ಅಂತಾನೆ, ಇವನ್ ಅಲ್ಲ ಅಂತಾನೆ. ಇವನ್ ಅಲ್ಲ ದೇವ್ರು. ದೇವ್ರು ಸತ್ಯ ಹೌದಲ್ಲ ಗೊತ್ತಿಲ್ಲ, ಜ್ಯೋತಿಷ್ಯ ಸತ್ಯ. ಯಾಕಂದ್ರೆ ಪ್ಲಾನೆಟರಿ ಎಲ್ಲ ಅಂದಿನ ಕಾಲ ಋಷಿಗಳು 7ನೇ ಮನೆಯಲ್ಲಿ ಮಂಗಳ ಬಂದ್ರೆ, ರವಿ ಬಂದ್ರೆ ಡೈವರ್ಸ್ ಆಗುತ್ತೆ, ಆಗ್ತಾ ಇದೆ. 5ನೇ ಮನೆಯಲ್ಲಿ ಶನಿ ಬಂದ್ರೆ ಗಂಡು ಮಗು ಸಾಯ್ತಾ ಇದ್ದಾರೆ. ಆಮೇಲೆ ಮಾಲವಿಕ ಇಂಥ ಯೋಗದಲ್ಲಿ ನೇಣು ಹಾಕಿ ಅಂತ ಬರ್ದಿದ್ದಾರೆ, ನೇಣು ಹಾಕತ್ತಿದ್ದಾರೆ. ಹಾ, ಈಗ ಒಂದು ಪ್ರಶ್ನೆ ಕೇಳ್ತೀವಿ, ದೇವರು ಸತ್ಯನೋ ಗುರುಗಳು ಸತ್ಯನೋ? ಅಲ್ಲ, ಜ್ಯೋತಿಷ ಸತ್ಯನೋ ಗುರು ಸತ್ಯನೋ? ಫಸ್ಟ್ ದೇವ್ರ ಸತ್ಯನೋ ಜ್ಯೋತಿಷ್ಯ ಸತ್ಯನೋ? ನಾನು ಜ್ಯೋತಿಷ್ಯ ಸತ್ಯ ಅನ್ಬಿಟ್ಟೆ. ಈಗ ಜ್ಯೋತಿಷ್ಯ ಸತ್ಯನೋ ಗುರು ಸತ್ಯನೋ? ನಾನು ಗುರು ಅಂತ ಹೇಳ್ತೀನಿ. ನಾನು ಅಂತ ಇದೆ ಎಷ್ಟು ದಿವಸ, ಈಗ ಅನ್ನಕ್ಕಾಗಲ್ಲ. ಯಾಕಂದ್ರೆ ಗುರು ಶಬ್ದಕ್ಕೆ ತುಂಬಾ ಸಮಸ್ಯೆಯಾಗಿ ಕಾಣುವಂತ ವ್ಯಕ್ತಿಗಳು ಗುರುಗಳಾಗಿರೋದ್ರಿಂದ ಗುರು ಶಬ್ದಕ್ಕೆ ಅರ್ಥ ಇಲ್ಲ. ಗುರು ಅಂದ್ರೆ ಪೊರೆಯುವ, ಕಾಪಾಡುವ, ದಾಟಿಸುವ. ಅಂದ್ರೆ ಇಡೀ ನವಗ್ರಹದಲ್ಲಿ ಜುಪಿಟರ್ ಸತ್ಯ ಅಂತ. ಹಾಗಾಗಿ ಜ್ಯೋತಿಷ್ಯ ಸೈನ್ಸ್ ಅದು, ಯಾರು ಬೇಡ ಅನ್ನಕ್ಕಾಗಲ್ಲ, ಆಗ್ಲೇಬೇಕು. ಯಾಕೆ ಅಂತ ಕೇಳಿ, ಈಗ ನೋಡಿ, ರಾಹು ಮುಸ್ಲಿಂ ಅಂತ, ನಾವು ರಾಹುವನ್ನ ಮುಸ್ಲಿಂ ಅಂತೀವಿ, ಕೇತುವನ್ನ ಕ್ರಿಶ್ಚಿಯನ್ ಅಂತೀವಿ, ಗುರುವನ್ನ ಇಂಡಿಕೇಟ್ ಮಾಡುವಾಗ ಬ್ರಾಹ್ಮಣ ಅಂತೀವಿ ಅಲ್ವಾ? ಹಾಗೆ ರಾಹುವಿನ ದುರಂತ ಇರೋದ್ರಿಂದ ಇವಾಗ ಇಷ್ಟೊಂದು ಇದು ಸಮಸ್ಯೆ ಆಗ್ತಿರೋದು. ಒಂದ್ಸಲ ರಾಹು ಕ್ಷೋಭೆಗೆ ಬಂದ, ನಾ ಅವ್ರಿಗೆ ಹೇಳಿದೆ ಬಿನ್ ಲಾಡನ್ ಕತೆ ಮುಗಿದೋಗುತ್ತೆ ಅಂದೆ, ಮುಗಿದೋಯ್ತು. ಆದ್ರೆ ಇವತ್ತೇನು ನೀವು ಮುಸ್ಲಿಮರಿಂದ ಸಮಸ್ಯೆ ಆಗ್ತಾ ಇದೆ ಹೇಳ್ತೀರಾ, ಮುಸ್ಲಿಮರ ಆಗ್ತಿಲ್ಲ, ಅನ್ಎಜುಕೇಟೆಡ್ಗಳಿಂದ ಆಗ್ತಿದೆ. ಏನೇಳಿ, ಅನ್ಎಜುಕೇಟೆಡ್, ಯಾರು ಓದಿಲ್ಲ ಬರ್ದಿಲ್ಲ ಅಂತವರಿಂದ ಆಗ್ತಿರೋದ ಬಿಟ್ರೆ ಅದು ಹಿಂದೂಗಳಿರ್ಬೋದು ಅಥವಾ ಅರ್ಧಂಬರ್ಧ ಓದಿದಾರಲ್ಲ ಅವರಿಂದ ಜಾಸ್ತಿ ಆಗ್ತಿದೆ. ಅದ್ಯಾರು ನಿಜ ಗುಣ ಅಂತ ಯಾರೋ ಸ್ವಾಮಿಗಳು ಮಾತಾಡೋದು ಯಾರು ಕೇಳಿದ್ದೆ, ಏನ್ ಹುಚ್ಚುಚ್ಚಾಗಿ ಕೂಗುತ್ತಾನ್ರಿ, ಅವ್ನಿಗೆ ಏನೋ ತಲೆ ಬುಲ್ಡೆ ಏನಾರು ಇದೆಯಾ ಅಥವಾ ಅವ್ನ ಚರ್ಮ ಸುಲ್ದು ಎಲ್ಲಾರು ಬಿಸಾಡ್ಬೇಕಾ, ಅದ್ ಯಾವ್ದಾರು ಹುಳ ತಿಂದಿತ್ತ, ನಾಯಿ ಮೂಸಿತ, ಅದನ್ನ ಏನೋ ಮಾತಾಡ್ತಾನೆ ಏನ್ ತಿಳ್ಕೊಂಡ್ಬಿಟ್ಟಾನ್ರಿ ಶಂಕರಾಚಾರ್ಯರ ಬಗ್ಗೆ. ಶ್ರೀಮತ್ ಶಂಕರ ಭಗವತ್ ಪಾದರು ಈ ಭೂಮಿ ಮೇಲೆ ಅವತಾರ ಮಾಡದಿದ್ರೆ ಸಗಣಿ ತಿನ್ಬೇಕಾಗಿತ್ತು ನೀವು. ಅಂತ ಶಂಕರಾಚಾರ್ಯರ ಬಗ್ಗೆ, ಮಧ್ವಾಚಾರ್ಯರ ಬಗ್ಗೆ ಬಾಯಿಗೆ ಬಂದಂಗ ಮಾತಾಡುವವನ ನಾಲ್ಗಿನ ಕೊಯ್ದು ಅದನ್ನ ಸುಡಬೇಕಾದ್ರ. ಇದೆಲ್ಲ ಜ್ಞಾನ ಹುಟ್ಟಿದ್ ಯಾವ್ದಿಂದ? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಅಷ್ಟಾದಶ ಮಹಾಪುರಾಣಗಳಿಂದ. ಅಂಥದ್ದನ್ನ ಟಿಪ್ಪಣಿ ಭಾಷ್ಯಗಳನ್ನ ಬರೆದಂತ ಶಂಕರ ಭಗವತ್ಪಾದರು ಸಮಸ್ತ ಹಿಂದೂ ಸಂಸ್ಕೃತಿಯಲ್ಲ. ಇಲ್ಲೊಬ್ಳು ಕೂತಿದ್ಲು ಇವತ್ತು, ಅವಳು ಯಾವ್ದೋ ದೇಶದವಳು, ಅವಳಿಗೆ ಕೂಡ ಸಂತೋಷ. ಅವಳು ಎಷ್ಟು ಚೆನ್ನಾಗಿ ಶ್ರೀಮದ್ ಭಾಗವತ ಹೇಳ್ತಾ ಇದ್ದಾಳೆ. ಇವನ್ ಯಾವನ ನಿಜಗುಣಂಗೆ ಹೇಳಕ್ ಬರಲ್ಲ, ಇವನ್ ಯಾವನ ಮಲ್ಲಿಕಾರ್ಜುನ ಖರ್ಗೆ, ಅವನ ಮುಖವೇ ನೋಡಿಲ್ಲ ನಾನು. ಇವರೆಲ್ಲ ಹಿಂದೂಗಳೇ ತಾನೆ, ಇವ್ರೇನು ಅಲ್ಲಾಹ್ ಅಕ್ಬರ್ಗಳ? ಮತ್ ಕೆಡಿಸ್ತಿರೋದು ಯಾರು? ಎಳೆಯವ್ರನ್ನ ಬೀದಿಗೆ ತುಳಿಯವ್ರ ತೊಲೆನ ತುಳಿದ್ ನಿನ್ ಕಾಲನ್ ತೊಳ್ಕೋ ಗಂಗೆಲಿ. ಧರ್ಮದಲ್ಲಿ ಒಂದಿರುವಂತಹ ಮುಖ್ಯ ಸಮಸ್ಯೆ ಅಂತ ಹೇಳಿದ್ರೆ ಜಾತಿ ಅಂತ ಬಡ್ಕೊಳ್ತಾರೆ. ಅದನ್ನ ಯಾವ ರೀತಿ ನಿವಾರಿಸಬಹುದು? ಯಾಕೆ ಈ ಸಮಸ್ಯೆ ಇದೆ? ಇವನ್ ಅದನ್ನ ರಾಜಕೀಯವಾಗಿ ಕೂಡ ಬಳಸ್ಕೊಳ್ತಾರೆ. ಅದ್ರ ಬಗ್ಗೆ ಸನಾತನ ಧರ್ಮದಲ್ಲಿರ್ತಕ್ಕಂಥದ್ದು ಜಾತಿಯ ಸಮಸ್ಯೆ ಅಲ್ವಾ? ಅದಕ್ಕೆ ನೀವು ವೇದ ಕಾಲಕ್ಕೆ ಹೋಗಿಬಿಡಿ, ಅಲ್ಲಿ ಜಾತಿನೇ ಇಲ್ವಲ್ಲ. ಎಲ್ಲಿದೆ ಜಾತಿ ವೇದದಲ್ಲಿ? ಬ್ರಾಹ್ಮಣ,
ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ವರ್ಣಗಳಿದೆ. ಅವರು ಎಲ್ಲ ಒಂದೇ ಸ್ತರದಲ್ಲಿ ನಿಂತಿದ್ದವರು. ಒಂದು ಸ್ಟೇಜಲ್ಲಿ ಮೇಲಿನ ಸ್ಟೂಲಲ್ಲಿ ಕೆಳಗಿನ ಸ್ಟೂಲಲ್ಲಿ ಕೂಡಿಸಿದ್ದು, ಆಮೇಲೆ ಸಭೆಯಲ್ಲಿ ಒಟ್ಟಿಗೆ ನಿಂತಿದ್ರು. ನಿಲ್ಲುವಾಗ ಬ್ರಾಹ್ಮಣ ಅಂತ ಒಂದಿಷ್ಟು ಜನ, ಕ್ಷತ್ರಿಯ ಲೈನ್ ನಿಂತ್ಕೊಂಡ್ರು. ನನ್ನ ಮೊದಲು ನಿಲ್ಲಿಸ್ಬಿಟ್ರು ಅಂತ ಅವನ್ ತಲೆ ಏರಿಸ್ಕೊಂಡ್ಬಿಟ್ಟ. ಅವ್ರು ಹಿಂದಿನ ಲೈನಲ್ಲಿ ನಾನ್ ನಿಂತ್ಕೊಂಡೆ ಅಂತ ತಲೆ ಕೆಡಿಸ್ಕೊಂಡ. ಲಾಸ್ಟ್ ಇದ್ದವ್ನು ಇವ್ರ ತಲೆ ಹೆಂಗ್ ತೆಗಿಬೇಕು ಅಂತ ಆಲೋಚನೆ ಮಾಡ್ದ. ಒಂದೇ ಸ್ಟೇಜ್ ಮೇಲೆ ನಿಂತಂತ ವರ್ಣಗಳವು. ನಿಲ್ಲುವಾಗ ಮತ್ತೆ ಪಂಕ್ತಿ ಮಾಡ್ಬೇಕಾಗತ್ತಲ್ಲ, 1, 2. ನಾನು 5ನೇ ನಂಬರ್ಗೆ ಬಂದ್ಬಿಟ್ಟೆ, ಮೊದಲೇ ನಂಬರ್ಗೆ ಬೇಕಾಯ್ತು. ಅಯ್ಯೋ ಹುಚ್ಚ, ಸಂಖ್ಯೆ ಒಳಗೆ ದೊಡ್ಡದು ಯಾವುದು? 1, 5? ಇವ್ರು 1 ಸರಿ, ನೀವು ₹1 ಕೊಡೋ ಜಾಗದಲ್ಲಿ ₹1 ಕೊಟ್ಬಿಡ್ತೀವಿ, ದೊಡ್ಡದು ಅಂತೀಯಾ? ಮತ್ತ ಅನ್ವ ಹಾಗೆ ನೀವು ಜಾತಿಯ ಸಮಸ್ಯೆಯಿಂದ ಹೊರಗೆ ಬರ್ಬೇಕಂತಿದ್ದಿದ್ರೆ ನೀವು ಪುನಃ ವರ್ಣ ಸಮಸ್ಯೆಗೆ ಬರ್ಬೇಕು. ವರ್ಣ ಸಮಸ್ಯೆ ಅಲ್ಲ, ವರ್ಣಕ್ಕೆ ಬರಬೇಕು. ಆದ್ರೆ ವರ್ಣವನ್ನ ಸಮಸ್ಯೆಯನ್ನಾಗಿ ಮಾಡಿದವರು, ಓಪನ್ ಆಗಿ ಹೇಳ್ತೀನಿ, ಬ್ರಾಹ್ಮಣರು. ನಾನು ಬ್ರಾಹ್ಮಣಳೆ. ಯಾರು ಬ್ರಾಹ್ಮಣರು? ತಿಳಿದಂತ ಬ್ರಾಹ್ಮಣರಲ್ಲ, ಅರ್ಧಂಬರ್ಧ ತಿಳಿದಂತ ಬ್ರಾಹ್ಮಣರು ಇದನ್ನ ಸೃಷ್ಟಿ ಮಾಡಿಬಿಟ್ರು. ಇದರಿಂದ ಏನಾಯ್ತು, ಬಸವಣ್ಣವರು ಸ್ವಲ್ಪ ಅದರ ವಿರುದ್ಧವಾಗಿ ನಿಂತುಕೊಂಡು ಮಾತಾಡಿದ್ದು ಇರಬಹುದು. ಆದ್ರೆ ಅದೇ ಮುಖ್ಯ ಕಾರಣವೇನಲ್ಲ. ಅದು ಇಡೀ ಜಗತ್ತಿನ ಬ್ರಾಹ್ಮಣರು ಹಾಳು ಮಾಡಿಲ್ಲ. ಬ್ರಾಹ್ಮಣರಿಂದ ಬ್ರಾಹ್ಮಣರಿಗೆ ಬ್ರಾಹ್ಮಣರೇ ಹಾಳು ಮಾಡ್ಕೊಂಡಿದ್ದಾರೆ ಬಿಟ್ಟುಬಿಟ್ರೆ ಆ ಬ್ರಾಹ್ಮಣರಿಂದ ದೇಶಕ್ಕೆ ಏನೂ ತೊಂದರೆ ಆಗಿಲ್ಲ. ಅಂತ ಬ್ರಾಹ್ಮಣನ ನಿಕೃಷ್ಟ ಮಾಡಿ ಮಾತಾಡುವುದು ನಾವು ಒಪ್ಪೋದಿಲ್ಲ. ಬ್ರಾಹ್ಮಣ ಅನ್ನೋದೊಂದು ಜಾತಿ ಅಲ್ಲ. ಬ್ರಾಹ್ಮಣ ಅನ್ನೋವನು ಯಾವನಾದ್ರೂ ಮಾಂಸ ತಿಂತಾ ಇದ್ರೆ, ಹೆಂಡ ಕುಡಿತಿದ್ರೆ ಅವನ ಬ್ರಾಹ್ಮಣ ಜಾತಿನ ಹೊರಗಿಟ್ಟಿದ್ದೆ. ಯಾವನಾದ್ರು ಶೂದ್ರನಾಗಿ ಹುಟ್ಟಿ ಅವನು ಬ್ರಹ್ಮಜ್ಞಾನ ಹೇಳಿದ್ರೆ ಅವನ ಬ್ರಹ್ಮ ಪಂಕ್ತಿನ ಸೇರ್ತೀನಿ. ನಮ್ಮಲ್ಲಿ 2 ಜಾತಿ ಇರೋದು, ಒಂದು ಬ್ರಾಹ್ಮಣ, ಒಂದು ಶೂದ್ರ. ನಮಗೆ ಜ್ಞಾನ ಬೇಡ ಅಂತ ತಿಳ್ಕೊಂಡು ಸೇವಾ ಮಾಡ್ತೀವಿ ಅಂದ್ರೆ ಶೂದ್ರ, ಇಲ್ಲ ನಾವು ಜ್ಞಾನವಂತರಾಗಿ ಬದುಕ್ತೀವಿ ಅಂದ್ರೆ ಬ್ರಾಹ್ಮಣ. 2 ಜಾತಿನ ಇಟ್ಕೊಂಡಿದ್ದೀನಿ. ಹಾಗಾಗಿ ಜಾತಿ ಸಮಸ್ಯೆ ಹೋಗ್ಬೇಕು ಅಂದ್ರೆ ಇದೇನೋ ಕಬ್ಬಿಗ ಈ ಜಾತಿಗಳನ್ನ ಯಾರು ಸೃಷ್ಟಿ ಮಾಡ್ಕೊಂಡ್ರು ನನಗಂತೂ ಗೊತ್ತಿಲ್ಲ. ಇದು ಋಷಿ ಕಾಲದಲ್ಲಿ ಇಲ್ಲದಿರ್ತಕ್ಕಂಥ ಜಾತಿಗಳು. ಈ ಜಾತಿಗಳು ಬೇಕಿಲ್ಲ ಅಂದ್ರೆ ನಾವು ಚತುರ್ವರ್ಣಕ್ಕೆ ಬರಲೇಬೇಕು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇಡೀ ಪ್ರಪಂಚ ತುಂಬಾ ಅದೇ ಇರೋದು. ರಾಜಕಾರಣದ ಬಗ್ಗೆ ಒಂದು ಭವಿಷ್ಯವನ್ನು ನೋಡ್ತಿದ್ದೀರಾ. ಸಿದ್ದರಾಮಯ್ಯನವರು ಹೇಳಿದ್ದಾರೆ DK ಶಿವಕುಮಾರ್ ಅವರು ಅಧಿಕಾರಕ್ಕೆ ಬರ್ತಾರೆ ಅಂತ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅಮ್ಮ, ನೀವು ಅಲ್ಲಿರ್ತಕ್ಕಂಥ ಸಂದರ್ಶನ ಸರಿಯಾಗಿ ನೋಡ್ರಿ, ಸರಿಯಾಗಿ ಕೇಳಿಸ್ಕೊಂಡಿದ್ದೀರಾ? ನಾ ಏನಂತ ಹೇಳಿದ್ದೀನಿ, ಹಂದಿನ ಹೊಡ್ಕೊಂಡು ತಿಂದವರು ಈ ಕಾಡಂದಿ ಹೊಡಿತಾರೆ. ಹೊಡಿಬೇಕಾದ್ರೆ ಒಬ್ಬನೇ ತಿನ್ನೋದಲ್ಲ, 10 ಮಂದಿ ಹಚ್ಕೋತಾರ. ಕಾಡ್ ಹಂದಿ ಅಂತಲೇ ಯಾಕೆ ಹೇಳಿದೆ ನಾನು? ಶುಭೇ ಶೋಭನೆ ಮುಹೂರ್ತೆ ಅದ್ಯ ಬ್ರಹ್ಮಣ ದ್ವಿತೀಯ ಪ್ರವರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಚರಣೆ ಭರತವರ್ಷೆ ಭರತಖಂಡೆ ಜಂಬೂದ್ವೀಪೆ ಮೇರೋಹೋ ದಂಡಕಾರಣ್ಯ ದೇಶೆ ಅನ್ನೋ ಆ ಸಂಕಲ್ಪದಲ್ಲಿ ಶ್ವೇತವರಾಹ ಕಲ್ಪ ಅಂತಿದೆ. ಶ್ವೇತವರಾಹ ಅಂದ್ರೆ ಬಿಳಿಯ ಹಂದಿ ಅಂತ. ಸುವರ್ಕಿ ಬಚ್ಚೆ ಅಲ್ಲ, ಕಾಡಲ್ಲಿ ಇರೋ ಹಂದಿ ಬೇರೆ, ಅದು ಪರಮಾತ್ಮನ ರೂಪ. ಅಂತ ಹಂದಿ ಹೊಡೆದಾರೆ ಇವರು. ಹೊಡೆದಾರೆ ಅಂದ್ರೆ ಇಡೀ ಭೂಮಿನ ಹೊಡೆದಿಲ್ಲ, ಇಡೀ ಭೂಮಿಯ ಮುಕುಟಮಣಿಯಾಗಿರ್ತಕ್ಕಂಥ ಕರ್ನಾಟಕವನ್ನ ಹಂದಿ ಹೊಡೆದ ಮೇಲೆ ಒಬ್ಬನೇ ಹೆಂಗ್ ತಿನ್ನಕ್ಕಾಗ್ತದೆ? ಇನ್ನೊಬ್ಬ ಹಂಚ್ಕೊಂಡು ತಿನ್ಲೇಬೇಕು ಅಂತ ನಾನು ಹೇಳಿರೋದು. ಸಂದರ್ಶನ ಸರಿಯಾಗಿ ಕೇಳಿಸ್ಕೊಳ್ಳಿ. ಯಾವುದೇ ವ್ಯಕ್ತಿ ವಿಷಯ ಮಾತಾಡಿಲ್ಲ. ನಾನು ಮಾತಾಡುವಾಗ ಹಂದಿ ಇಬ್ರು ಹೊಡೆದಾರಲ್ಲ, ಇನ್ ಅರ್ಧ ಮಾಂಸ ಅದಲ್ಲ, ಅದು ಪೂರ್ತಿ ತಿನ್ನಕ್ಕೆ ಅವನ ಕೈಲಿ ಆಗಲ್ಲ. ಹೊಡೆದವನಿಗೆ ಇನ್ನೊಬ್ಬನು ಅರ್ಧ ತಿನ್ಲೇಬೇಕು ಅಂತ ನಾನು ಹೇಳಿರೋದು. ಇದ್ರ ಒಳ ಅರ್ಥ ನೀವೇ ತಿಳ್ಕೊಳ್ಳಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.